ಅಂತಾರಾಷ್ಟ್ರೀಯ ಪಕ್ಷಿ ಸಂರಕ್ಷಣಾ ಸಂಸ್ಥೆಯು ಆಗಿನ ನಮ್ಮ ಸರ್ಕಾರಕ್ಕೆ ಗ್ರೇಟ್ ಇಂಡಿಯನ್ ಬಸ್ಟರ್ಡನ್ನು ರಾಷ್ಟ್ರೀಯ ಪಕ್ಷಿ ಎಂದು ಘೋಷಿಸಿ ಎಂದು ಸಜೆಸ್ಟ್ ಕೂಡ ಮಾಡ್ತು. ಅದರ ಜೊತೆಗೆ ನಮ್ಮ ಪ್ರಸಿದ್ಧ ಪಕ್ಷಿ ವಿಜ್ಞಾನಿ ಸಲೀಂ ಅಲಿ ಅವರು ಕೂಡ ಈ ಅದ್ಭುತ ಪಕ್ಷಿಯನ್ನು ವಿನಾಶದ ಅಂಚಿನಿಂದ ಹೇಗಾದರೂ ಮಾಡಿ ರಕ್ಷಿಸಲು ತುರ್ತಾಗಿ ರಾಷ್ಟ್ರವ್ಯಾಪಿ ಪ್ರಯತ್ನದ ಅಗತ್ಯವಿದೆ, ಹಾಗಾಗಿ ಇದನ್ನು ರಾಷ್ಟ್ರ ಪಕ್ಷಿ ಎಂದು ಘೋಷಿಸಿ ಎಂದು ಒತ್ತಾಯ ಕೂಡ ಮಾಡಿದರು. ಹಾಗಾಗಿಯೇ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ರಾಷ್ಟ್ರೀಯ ಪಕ್ಷಿಯಾಗಲು ಟಾಪ್ ಲಿಸ್ಟಲ್ಲಿ ಇತ್ತು. ಆದರೆ ಆಗಿನ ಸರ್ಕಾರ ಬಸ್ಟರ್ಡ್ ಅನ್ನುವ ಈ ಇಂಗ್ಲೀಷ್ ಪದ ಅಷ್ಟು ಪೊಲೈಟಾಗಿ ಇಲ್ಲ. ಬಸ್ಟರ್ಡ್ ಬದಲು ಎಲ್ಲಿ ಜನ ಬಾಸ್ಟರ್ಡ್ ಅಂತ ಪ್ರೊನೌನ್ಸಿಯೇಷನ್ ತಪ್ಪಾಗಿ ಮಾಡಿ ಸರ್ಕಾರನ ಮುಜುಗರಕ್ಕೆ ಈಡು ಮಾಡುತ್ತಾರೋ ಅಂದುಕೊಂಡು ಗ್ರೇಟ್ ಇಂಡಿಯನ್ ಬಸ್ಟರ್ಡನ್ನು ಕೊನೆಯ ಗಳಿಗೆಯಲ್ಲಿ ರಾಷ್ಟ್ರೀಯ ಪಕ್ಷಿ ಎಂದು ಘೋಷಿಸೋದನ್ನು ಕೈಬಿಟ್ಟರು. ಹೇಗಿದ್ರೂ ನವಿಲುಗಳು ತುಂಬ ಕಲರ್ಫುಲ್ ಹಾಗೂ ಮೈಥಾಲಜಿಯಲ್ಲಿ ಪ್ರಸ್ತಾಪವಾಗಿರುವ ಪಕ್ಷಿ ಮತ್ತು ಭಾರತದಲ್ಲಿ ಯಥೇಚ್ಛವಾಗಿವೆ. ಆದ್ದರಿಂದ ನವಿಲನ್ನು ರಾಷ್ಟ್ರೀಯ ಪಕ್ಷಿ ಎಂದು ಘೋಷಿಸಿತು. ಟಾಪ್ ಲಿಸ್ಟಲ್ಲಿ ಇದ್ದ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಪಕ್ಷಿಯನ್ನು ಪಕ್ಕಕ್ಕೆ ಇಟ್ಟರು. ನೋಡಿದ್ರಲ್ಲ, ಆಗ ನಮ್ಮವರು ಸಂರಕ್ಷಣೆಯನ್ನು ಎಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿದ್ರು ಅಂತ. ವಿಷಯ ಇನ್ನೂ ಸಾಕಷ್ಟಿದೆ, ಮಾತಾಡ್ತಾ ಹೋದರೆ ಈ ವಿಡಿಯೋ ತುಂಬ ಉದ್ದ ಆಗುತ್ತೆ. ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಿಂದ ಆದ ಎಡವಟ್ಟು, ನಮ್ಮ ಮೇನ್ ಸ್ಟ್ರೀಮ್ ಮೀಡಿಯಾ ನಡ್ಕೊಂಡ ರೀತಿ ಮತ್ತು ನಮ್ಮ ಕಾನ್ಸರ್ವೇಷನ್ ಹೀರೋಗಳ ಬಗ್ಗೆ ಹೇಳಲೇಬೇಕು. ಇದೇ ಸರಣಿಯ ಮುಂದಿನ ಭಾಗದಲ್ಲಿ ಹೇಳ್ತಾನೆ. ಈ ಪಕ್ಷಿಯ ಬಗ್ಗೆ ತುಂಬ ಜನಕ್ಕೆ ತಿಳಿಯಲಿ. ತಾವು ಈ ವಿಡಿಯೋವನ್ನು ಸಾಧ್ಯವಾದಷ್ಟು ಜನಕ್ಕೆ ಶೇರ್ ಮಾಡಿ, ಅರಿವು ಮೂಡಿಸೋಣ. ಧನ್ಯವಾದಗಳು.